Hello students, hello everyone, welcome to my channel and this is Kiran Potina. Hope everyone are super fine and awesome. I think exam fever started regarding KCET, but don't worry guys, I am there for you. I will provide all the information regards KCET and I will clarify all your doubts regarding any concept of first year and second PC concepts. So please encourage me by subscribing my channel and definitely I will provide all the videos for KCET maths. Thank you. Now let us start with chapter number 1 from first PC, that is sets. ಈ ಫಸ್ಟ್ ಚಾಪ್ಟರ್ ಮಾತ್ರ 2014 ಇಂದ 2023 ತನಕ ಮಾಡಿದ್ದೀನಿ, ಬಟ್ ರಿಮೈನಿಂಗ್ ಚಾಪ್ಟರ್ಸ್ 2006 ಇಂದ, ಓಕೆ ಗೈಸ್ ನೆನ್ಪಿಟ್ಕೊಳ್ಳಿ, 2006 ಇಂದ 2023 ತನಕ. ಸೊ ಏನು PYQ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದಾವೆ ಎಲ್ಲ ಚಾಪ್ಟರ್ಸ್ ಕೂಡ ಮಾಡಿದ್ದೀನಿ. ಈ ಒಂದು ಚಾಪ್ಟರ್ ಮಾತ್ರ 2014 ಇಂದ ನಮಗೆ CET ಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಒಂದು ಚಾಪ್ಟರ್ ಮಾತ್ರ 2014 ಇಂದ, ರಿಮೈನಿಂಗ್ ಎಲ್ಲ ಚಾಪ್ಟರ್ಸ್ ಕೂಡ 2006 ಇಂದ ನಿಮಗೆ ಕ್ವಶನ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಮ್ಮ ಚಾನಲ್ ಇನ್ನೂ ಫಾಲೋ ಆಗಿಲ್ಲ ಅಂದರೆ ಚಾನಲ್ ಫಾಲೋ. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 1. ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್, 25 ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್, 20 ಸ್ಟೂಡೆಂಟ್ಸ್ ಪ್ಲೇ ಟೆನ್ನಿಸ್, 10 ಸ್ಟೂಡೆಂಟ್ಸ್ ಪ್ಲೇ ಬೋತ್ ದಿ ಗೇಮ್ಸ್. ಓಕೆ, ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ನೈದರ್. ಯಾರು ಆಡಲ್ಲ, ಓಕೆ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಈಗ 60 ಸ್ಟೂಡೆಂಟ್ಸ್ ಅಂದ್ರೆ ಅದನ್ನ N of U ಅಂತ ಕನ್ಸಿಡರ್ ಮಾಡಿದ್ರೆ N of U 60 ಆಗುತ್ತೆ. ಸೊ ನೆಕ್ಸ್ಟ್ ಕ್ರಿಕೆಟ್ ನ N of C ಅಂತ ಕನ್ಸಿಡರ್ ಮಾಡ್ತೀನಿ, ಅದು 25. ಸೊ ಟೆನ್ನಿಸ್ ನ N of T ಅಂತ ಕನ್ಸಿಡರ್ ಮಾಡ್ತೀನಿ, ಅದು 20. ನೆಕ್ಸ್ಟ್ ಬೋತ್ ಅಂದ್ರೆ N of C ಇಂಟರ್ಸೆಕ್ಷನ್ T, ದಟ್ ಈಸ್ 10 ಕೊಟ್ಟಿದ್ದಾರೆ. ಓಕೆ, ನಾವು ವಿ ನೀಡ್ ಟು ಫೈಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ನೈದರ್. ಓಕೆ, ಸೊ ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ N of C ಯೂನಿಯನ್ T ಹೋಲ್ ಡ್ಯಾಶ್. N of C ಯೂನಿಯನ್ T ಅಂದ್ರೆ ಐದರ್ ಆರ್, ಬಟ್ C ಯೂನಿಯನ್ T ಹೋಲ್ ಡ್ಯಾಶ್ ಅಂದ್ರೆ ಮಾತ್ರ ಹೂ ಪ್ಲೇ ನೈದರ್. ಇದಕ್ಕೆ ಫಾರ್ಮುಲಾ ಏನಂದ್ರೆ N of U ಮೈನಸ್ N of C ಯೂನಿಯನ್ T. N of U ಎಷ್ಟು 60 ಮೈನಸ್ N of C ಯೂನಿಯನ್ T ಅಂದ್ರೆ ಫಾರ್ಮುಲಾ N of C ಪ್ಲಸ್ N of T ಮೈನಸ್ N of C ಇಂಟರ್ಸೆಕ್ಷನ್ T. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬಹುದು ಬೇಗ. ಸೊ ಫಸ್ಟ್ ಒನ್ N of C ಅಂದ್ರೆ ಎಷ್ಟು 25 ಪ್ಲಸ್ 20 ಮೈನಸ್ 10, which is 60 minus 25 plus 20 45, 45 minus 10 35, 60 minus 35 is 25, that is option C is answer. Okay, so ಅವ್ರು ಕೊಟ್ಟಿರೋ ಡಾಟಾ ನಾವು ಬೇಗ ಅರ್ಥ ಮಾಡ್ಕೊಂಡು ಬರ್ಕೊಂಡಿದ್ರೆ ಅವ್ರು ಕೇಳ್ತಿದ್ದೇನು, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ನೈದರ್ ಅಂದ್ರೆ N of C ಯೂನಿಯನ್ T ಹೋಲ್ ಡ್ಯಾಶ್. ನೆಕ್ಸ್ಟ್ ಕ್ವೆಶ್ಚನ್, ದಿ ಸೆಟ್ A is equal to modulus of 2x plus 3 less than 7 is equal to the set. Okay, modulus of 2x plus 3 less than 7 ಆಗಿದ್ರೆ x belongs to ಏನಾಗುತ್ತೆ ಆ ಡೊಮೈನ್, ಅದನ್ನು ಐಡೆಂಟಿಫೈ ಮಾಡಬೇಕು. ಬಟ್ ಈ ಮಾಡ್ಯುಲಸ್ ಆಫ್ x ಲೆಸ್ ದೆನ್ 7 ನ ನಾವು ಜನರಲ್ ಫಾರ್ಮ್ಯಾಟ್ ಕನ್ವರ್ಟ್ ಮಾಡಿದ್ರೆ mod x ಲೆಸ್ ದೆನ್ a ಆಗುತ್ತೆ. ವೆನ್ ಎವರ್ mod x ಲೆಸ್ ದೆನ್ a, x ಲೈಸ್ ಬಿಟ್ವೀನ್ ಮೈನಸ್ a ಟು a ತಗೋಬೇಕು. ಓಕೆನಾ, ಅಂದ್ರೆ mod x ಲೆಸ್ ದೆನ್ 5 ಅಂತ ಕೊಟ್ಟಿದ್ರೆ x ಲೈಸ್ ಬಿಟ್ವೀನ್ ಮೈನಸ್ 5 and 5 ತಗೋಬೇಕು. ಬಟ್ ಇನ್ಸ್ಟೆಡ್ ಆಫ್ mod x ಅವ್ರು ಏನ್ ಕೊಟ್ಟಿದ್ದಾರೆ, mod 2x plus 3 ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನ್ ತಗೋಬೇಕು, 2x plus 3 ಲೈಸ್ ಬಿಟ್ವೀನ್ ಮೈನಸ್ 7 to 7. ಈಗ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಪ್ಲಸ್ 3 ಎಲಿಮಿನೇಟ್ ಮಾಡ್ಬೇಕು. ಹೇಗೆ, ಈ ಪ್ಲಸ್ 3 ಬೋತ್ ಸೈಡ್ ಕಳಿಸಿದ್ರೆ ಮೈನಸ್ 7 ಮೈನಸ್ 3 ಲೆಸ್ ದೆನ್ 2x ಲೆಸ್ ದೆನ್ ಪ್ಲಸ್ 3 ಕಡೆ ಬಂದ್ರೆ 7 ಮೈನಸ್ 3. ಸೊ 2x ಲೆಸ್ ದೆನ್ 7 ಮೈನಸ್ 3 4 ಮೈನಸ್ 7 ಮೈನಸ್ 3 ಮೈನಸ್ 10. ಓಕೆ, ಈ 2 ಈ ಕಡೆ ಕೆಳಗಡೆ ಡಿವೈಡ್ ಆಗಿದ್ರೆ ಏನಾಗುತ್ತೆ, ಮೈನಸ್ 10/2 ಅಂದ್ರೆ ಮೈನಸ್ 5 ಲೆಸ್ ದೆನ್ x ಲೆಸ್ ದೆನ್ 4 ಡಿವೈಡೆಡ್ ಬೈ 2 ಅಂದ್ರೆ 2, ಅಂದ್ರೆ ಮೈನಸ್ 5 ಲೆಸ್ ದೆನ್ x ಲೆಸ್ ದೆನ್ 2 ಬಂದಿದೆ. ಬಟ್ ಈಗ ನೀವು ಆಪ್ಷನ್ಸ್ ಚೆಕ್ ಮಾಡಿ, ಯಾವ ಆಪ್ಷನ್ ಅಲ್ಲಿ ಕೂಡ ಮೈನಸ್ 5 2 ಅಂತ ಯಾವ್ದು ನಂಬರ್ ಇಲ್ಲ. ಬಟ್ ಆದ್ರೂ ಇದೇ ಕರೆಕ್ಟ್, ಯಾಕಂದ್ರೆ ಇದ್ರ ಪ್ರಕಾರ ನಾವು ಆಪ್ಷನ್ಸ್ ನ ವೆರಿಫೈ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಇನ್ಇಕ್ವಾಲಿಟಿಗೆ ನಾವು ಪ್ಲಸ್ 5 ಆಡ್ ಮಾಡಿದ್ರೆ ಏನಾಗುತ್ತೆ, ಅಬ್ಸರ್ವ್ ಮಾಡಿ ಲೆಫ್ಟ್ ಸೈಡ್ ಮೈನಸ್ 5 ಪ್ಲಸ್ 5 0, ಮಿಡಲ್ ಆಡ್ ಮಾಡಿದ್ರೆ x ಪ್ಲಸ್ 5 ಲೆಸ್ ದೆನ್ ಈ 2 ಗೆ 5 ಆಡ್ ಮಾಡಿದ್ರೆ 2 ಪ್ಲಸ್ 5 7 ಆಗುತ್ತೆ. ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದು ಆಪ್ಷನ್ ಎ ಬರುತ್ತೆ. ಓಕೆ, 0 ಲೆಸ್ ದೆನ್ x ಪ್ಲಸ್ 5 ಲೆಸ್ ದೆನ್ 7. ನಾನು 5 ಯಾಕೆ ಮಾಡಿದೆ ಅಂದ್ರೆ ಬೇಸ್ಡ್ ಆನ್ ದಟ್ ಆಪ್ಷನ್ಸ್. ಈಗ ಆಪ್ಷನ್ ನೋಡ್ಕೋಬೇಕು, ಯಾವ ಆಪ್ಷನ್ಗೆ ಏನ್ ಆಡ್ ಮಾಡಿದ್ರೆ ಈ ಆಪ್ಷನ್ ಬರ್ಬೋದು ಅಂತ. ಓಕೆ, ಸೊ ಪ್ಲಸ್ 5 ಆಡ್ ಮಾಡಿದ್ರೆ ನಮಗೆ ಆಪ್ಷನ್ ಎ ಬರುತ್ತೆ. ಬಟ್ ಇಲ್ಲಿ ಟ್ರಿಕ್ ಏನಂದ್ರೆ mod x ಲೆಸ್ ದೆನ್ ಎ ಈ ಫಾರ್ಮೆಟ್ ಅಲ್ಲಿ ಇದ್ರೆ x ಲೈಸ್ ಬಿಟ್ವೀನ್ ಮೈನಸ್ a to a. ಅದೇ mod x ಗ್ರೇಟರ್ ದೆನ್ a ಅಂತ ಇದ್ರೆ ಅವಾಗ ಕಂಡೀಷನ್ ಏನ್ ತಗೋಬೇಕಂದ್ರೆ ಮೈನಸ್ ಇಂಟಿ ಕಾಮ ಮೈನಸ್ a ಯೂನಿಯನ್
a, infinity. ಈ ತರ ಕನ್ಸಿಡರ್ ಮಾಡಬೇಕು. mod x ಗ್ರೇಟರ್ ದೆನ್ ಇದ್ರೆ, ಲೆಸ್ ದೆನ್ ಇದ್ರೆ ಈ ತರ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್, ರೈಟ್ ದಿ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ a equal to -1, 1. -1, 1 ಸೆಟ್ ಬಿಲ್ಡರ್ ಫಾರ್ಮ್. ಈ 4 ಆಪ್ಷನ್ಸ್ ಪ್ರಕಾರ ಹೇಗೆ ಬರೀಬಹುದು ಅಂದ್ರೆ, ಫಸ್ಟ್ ಒನ್, x is an integer. ಇಂಟಿಜರ್ ಅಂದ್ರೆ ಎರಡೇ ಅಲ್ಲ, ಎಲ್ಲವೂ ಬರುತ್ತೆ. ಸೊ ಇದು ಕನ್ಸಿಡರ್ ಮಾಡಲ್ಲ. ರಿಯಲ್ ನಂಬರ್ ಯಾಕಂದ್ರೂ ಕೂಡ ಎಲ್ಲ ನಂಬರ್ಸ್ ಬರುತ್ತೆ, ಎರಡಷ್ಟೇ ಅಲ್ಲ. ನೆಕ್ಸ್ಟ್, x is a root of the equation x square plus 1 equal to 0. ಅಂದ್ರೆ x square plus 1 ರೈಟ್ ಸೈಡ್ ಕಳಿಸಿದ್ರೆ -1, then x equal to square root of -1 ಆಗುತ್ತೆ. ಬಟ್ ದಿಸ್ ಇಸ್ ನಾಟ್ ಪಾಸಿಬಲ್. ಇನ್ನೊಂದೇನು x square equal to 1 ಇದೆ. ಸೊ x ಆ ಕಡೆ ಹೋಗಿದ್ರೆ ಪ್ಲಸ್ ಆರ್ -1 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಹಿಯರ್. ಸೊ ಆಪ್ಷನ್ ಡಿ ಅನ್ನೋದು ಕರೆಕ್ಟ್. ನೋಡಿ, ಇಂಥ ಸಿಂಪಲ್ ಕ್ವೆಶನ್ಸೇ ಬರ್ತವೆ CET-ಗೆ. 2014 ನೋಡಿದ್ರು ಕ್ವೆಶನ್, 2014 2 ಕ್ವೆಶನ್ ಬಂದಿದ್ದಾವೆ ಸೆಟ್ಸ್ ರಿಲೇಟೆಡ್. 2015 ಕ್ವೆಶನ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಅಂದರೆ ಈ ಥರ ಫಸ್ಟ್ ಹೇಗೆ ಮಾಡ್ತಾರೆ ಅಂದರೆ, ಜನರಲಿ ಸ್ಟೂಡೆಂಟ್ಸ್ CET-ಅಲ್ಲಿ 70 to 75% ವೇಟೇಜ್ ಸೆಕೆಂಡ್ PUC ಇಂದ ಬರುತ್ತೆ. ಅದು ಎಲ್ಲರಿಗೂ ಗೊತ್ತಾಗಿದ್ದ ವಿಷಯ. ರಿಮೈನಿಂಗ್ 25% ಮಾತ್ರ ಫಸ್ಟ್ PUC ಇಂದ ಬರುತ್ತೆ. ಸೊ ಜನರಲಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಕೂಡ ಸೆಕೆಂಡ್ PUC ಕಾನ್ಸೆಪ್ಟ್, ಈಗ ಡಿಫ್ರೆನ್ಸಿಯೇಷನ್ ಆಗಲಿ, ಇಂಟಿಗ್ರೇಷನ್ ಆಗಲಿ, ಮ್ಯಾಥ್ಸ್ ಡಿಟರ್ಮಿನೆಂಟ್ಸ್, ಇದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಫಸ್ಟ್ PUC ಟಾಪಿಕ್ ನ ಬಿಡ್ತಾರೆ, ಪ್ರಾಕ್ಟೀಸ್ ಮಾಡಲ್ಲ ಜಾಸ್ತಿ. ಯಾಕಂದ್ರೆ ಸೆಕೆಂಡ್ ಇಯರ್ ಕಂಟಿನ್ಯೂ ಆದ್ಮೇಲೆ CET ಎಕ್ಸಾಮ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಯರ್ ಟಾಪಿಕ್ಸ್ ಮರ್ತು ಬಿಟ್ಟು ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಲ್ಲ. ಬಟ್ ಈಗ 70 to 75% ಸೆಕೆಂಡ್ PUC ಹೇಗೆ ಇಂಪಾರ್ಟೆಂಟು, ಸಿಮಿಲರ್ಲಿ 25% ಫಸ್ಟ್ PU ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮ್ಗೆ ಹೆಂಗೂ ಸೆಕೆಂಡ್ PUC ಟಚ್ ಇರುತ್ತೆ. ಎಕ್ಸಾಮ್ಸ್ ಇವಾಗಲೇ ಕಂಪ್ಲೀಟ್ ಆಗಿರುತ್ತೆ, ಎಲ್ಲ ಚೆನ್ನಾಗಿ ಓದಿರ್ತೀರ, ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಮಾಡಿರ್ತೀರ. ಅದಕ್ಕೆ ಸೆಕೆಂಡ್ PUC ಟಾಪಿಕ್ಸ್ ಚೆನ್ನಾಗಿ ನೆನಪಿರುತ್ತೆ. ಸೊ ಇದಕ್ಕೆ ರಿವಿಷನ್ ಟೈಮ್ ಅನ್ನೋದು ಸ್ವಲ್ಪ ಕಮ್ಮಿ ಇದ್ರೂ ಕೂಡ ನಡೆಯುತ್ತೆ. ಬಟ್ ಫಸ್ಟ್ PUC 1 ಇಯರ್ ಆಗಿದೆ ಆಲ್ರೆಡಿ, ನೀವು ಎಲ್ಲ ಪ್ರಿಪೇರ್ ಆಗಿ ಆ ಫಾರ್ಮುಲಾಸ್ ನೆನ್ಪಿಟ್ಕೊಳಕ್ಕೆ, ಕಾನ್ಸೆಪ್ಟ್ಸ್ ನೆನ್ಪಿಟ್ಕೊಳಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಈಗ KCET ಪ್ರಿಪರೇಷನ್ 2024 ಸ್ಟಾರ್ಟ್ ಮಾಡಿದ್ದು ಕೂಡ ಫಸ್ಟ್ PU ಟಾಪಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಚಾಪ್ಟರ್ ಇಂದ ಸೆಕೆಂಡ್ ಇಯರ್ ಲಾಸ್ಟ್ ಚಾಪ್ಟರ್ ತನಕ ನಿಮಗೆ ವಿಡಿಯೋಸ್ ಎಲ್ಲ ಸಿಗುತ್ತೆ. ಸೊ ಡೈಲಿ ನಾನು ಡೇ ಬೈ ಡೇ ಒಂದು ಅಟ್ಲೀಸ್ಟ್ 1 or 2 days ನಾನು 2 ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೊನೆ ತನಕ CET ಎಕ್ಸಾಮ್ ತನಕ ಈ ಚಾನಲ್ ಎಲ್ಲ ಫಾಲೋ ಆಗಿದ್ರೆ ನಿಮಗೆ KCET-ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ 2017 ಕ್ವೆಶನ್, ಇಫ್ A and B ಆರ್ ಫೈನೈಟ್ ಸೆಟ್ಸ್, A ಸಬ್ಸೆಟ್ ಟು B, ದೆನ್ A ಸಬ್ಸೆಟ್ ಟು B ಅಂದ್ರೆ ಏನು, A ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಕೂಡ B ಅಲ್ಲಿ ಇರುತ್ತೆ. ಈ ತರ ಕನ್ಸಿಡರ್ ಮಾಡಬಹುದು A ಸಬ್ಸೆಟ್ ಟು B ಅಂದ್ರೆ. ಅವಾಗ N of A ಯೂನಿಯನ್ B, A ಮತ್ತೆ B ಯೂನಿಯನ್ ಮಾಡಿದ್ರೆ N of B ನೇ ಬರುತ್ತೆ. ಅದೇ ಇಂಟರ್ಸೆಕ್ಷನ್ ಕಂಡೀಷನ್ ಕೊಟ್ಟಿದ್ರೆ N of A ಇಂಟರ್ಸೆಕ್ಷನ್ B is equal to N of A ಅಂತ ಕನ್ಸಿಡರ್ ಮಾಡಬೇಕು. ಇಂಟರ್ಸೆಕ್ಷನ್ ಕೊಟ್ಟಿದ್ರೆ ಸ್ಮಾಲ್ ಸೆಟ್ ತಗೋಬೇಕು. ಅದೇ ಯೂನಿಯನ್ ಅಂತ ಕೊಟ್ಟಿದ್ರೆ ಲಾರ್ಜ್ ಸೆಟ್ ತಗೋಬೇಕು. ಓಕೆ, A ಇಂಟರ್ಸೆಕ್ಷನ್ B B ಆಗಲ್ಲ, A ಇಂಟರ್ಸೆಕ್ಷನ್ B ಎಂಟಿ ಸೆಟ್ ಆಗಲ್ಲ, A ಯೂನಿಯನ್ B A ಕೂಡ ಆಗಲ್ಲ. ಓಕೆ, ಸೊ A ಸಬ್ಸೆಟ್ ಟು B ಅಂದಾಗ N of A ಯೂನಿಯನ್ B ಈಕ್ವಲ್ ಟು N of B ಆಗುತ್ತೆ. ಅದೇ ಇಂಟರ್ಸೆಕ್ಷನ್ ಅಲ್ಲಿ ಕೇಳಿದ್ರೆ N of A ಇಂಟರ್ಸೆಕ್ಷನ್ B ಈಕ್ವಲ್ ಟು N of A ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5, ಇಫ್ U ಇಸ್ ದ ಯೂನಿವರ್ಸಲ್ ಸೆಟ್ ವಿತ್ 100 ಎಲಿಮೆಂಟ್ಸ್, ಅಂದ್ರೆ N of U ಎಷ್ಟು 100 ಕೊಟ್ಟಿದ್ದಾರೆ. ನೆಕ್ಸ್ಟ್ A ಅಂಡ್ B ಆರ್ 2 ಸೆಟ್ಸ್, N of A, N of B, N of A ಇಂಟರ್ಸೆಕ್ಷನ್ B ಎಲ್ಲ ಕೊಟ್ಟಿದ್ದಾರೆ. ಈಗ ಅವ್ರು ಕೇಳ್ತಿದ್ದೇನೆಂದ್ರೆ N of A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್. ಈ ಫಾರ್ಮುಲಾನ ನಾವು ಎಲಾಬ್ರೇಟ್ ಮಾಡ್ಕೊಂಡಿದ್ರೆ N of A ಯೂನಿಯನ್ B ಹೋಲ್ ಡ್ಯಾಶ್ ಆಗುತ್ತೆ. N of A ಯೂನಿಯನ್ B ಹೋಲ್ ಡ್ಯಾಶ್ ಅಂದ್ರೆ N of U ಮೈನಸ್ N of A ಯೂನಿಯನ್ B. ನಾವು ಈಗ ಫಸ್ಟ್ ಪ್ರಾಬ್ಲಮ್ ಮಾಡಿದಲ್ಲ, ಸೇಮ್ ಇದೇ ತರ ಈ ಫಾರ್ಮುಲಾ. N of C ಯೂನಿಯನ್ T ಹೋಲ್ ಡ್ಯಾಶ್ ಅಂದ್ರೆ N of U ಮೈನಸ್ N of C ಯೂನಿಯನ್ T. ಅದೇ ತರ N of A ಯೂನಿಯನ್ B ಹೋಲ್ ಡ್ಯಾಶ್ ಅಂದ್ರೆ N of U ಮೈನಸ್ N of A ಯೂನಿಯನ್ B. ಈ ಫಾರ್ಮುಲಾ ಹೇಗೆ ಕನ್ವರ್ಟ್ ಆಗಿದೆ ಈ ತರ ಅಂದ್ರೆ, ಇದು ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾಸ್. ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾ N of A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್ ಏನಾಗುತ್ತೆ, N of A and B ಹೋಲ್ ಡ್ಯಾಶ್ ಆಗುತ್ತೆ. ಈಗ N of U ಅಂದ್ರೆ ಎಷ್ಟು 100 ಮೈನಸ್ N of A ಯೂನಿಯನ್ B ಅಂದ್ರೆ N of A ಪ್ಲಸ್ N of B ಮೈನಸ್ N of A ಇಂಟರ್ಸೆಕ್ಷನ್ B. ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ N of A ಎಷ್ಟು 50, N of B 60 ಮೈನಸ್ 20. ಸೊ ಇದು 100 ಮೈನಸ್ 50 ಪ್ಲಸ್ 60 110, 110 ಮೈನಸ್ 20 90, 100 ಮೈನಸ್ 90 ಅಂದ್ರೆ 10. ಆಪ್ಷನ್ ಡಿ. ಓಕೆ, ಇಲ್ಲಿ ಪ್ರಿಂಟ್ ಮಿಸ್ಟೇಕ್, ಇದು B ಡ್ಯಾಶ್. ಓಕೆ, A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್. ನೆಕ್ಸ್ಟ್ ಇದು 2019 ಕ್ವೆಶನ್. ಈಗ 2020 ಕ್ವೆಶನ್ ನೋಡಿದ್ರೆ ಕ್ಯಾಪಿಟಲ್ A ಈಕ್ವಲ್ ಟು 1 2 3 4 5 6 ಕೊಟ್ಟಿದ್ದಾರೆ. ದೆನ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A
ವಿಚ್ ಕಂಟೈನ್ಸ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್. ಅಟ್ ಲೀಸ್ಟ್ 2 ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಎಲಿಮೆಂಟ್ಸ್. ಅಂದ್ರೆ ಸಬ್ಸೆಟ್ಸ್ ನಾವು ಏನೇ ಬರ್ದಿದ್ರು ಕೂಡ ಇದಕ್ಕೆ ಅಟ್ ಲೀಸ್ಟ್ 2, ಅದರಲ್ಲಿ ಅಟ್ ಲೀಸ್ಟ್ 2 ಆರ್ಡರ್ ಪೇರ್ಸ್ ತರ ಆದ್ರೂ ಇರಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಈಕ್ವಲ್ ಟು 1,2 ಅನ್ನೋದು ಸೆಟ್ ಇದ್ರೆ ಇದಕ್ಕೆ ಸಬ್ಸೆಟ್ಸ್ ಏನಾಗುತ್ತೆ ಅಂದ್ರೆ ಫಸ್ಟ್ ಎಂಟಿ ಸೆಟ್ ಒಂದು, ನೆಕ್ಸ್ಟ್ ಸೆಟ್ 1, ಸೆಟ್ 2, ಸೆಟ್ 1,2. ಹೌದಾ, ಇದು ಈ ಕ್ವೆಶ್ಚನ್ ರಿಲೇಟೆಡ್ ಅಲ್ಲ, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ಸೆಟ್ 1,2 ಇದ್ರೆ ಸಬ್ಸೆಟ್ಸ್ ಏನಾಗುತ್ತೆ, ಎಂಟಿ ಸೆಟ್, ಸೆಟ್ 1, ಸೆಟ್ 2, ಸೆಟ್ 1,2 ಅಂತ. ಅಂದ್ರೆ 4 ಸಬ್ಸೆಟ್ಸ್ ಇರುತ್ತೆ. ಒಂದು ಸೆಟ್ ಅಲ್ಲಿ 2 ಎಲಿಮೆಂಟ್ಸ್ ಇದ್ರೆ 2 ಸ್ಕ್ವೇರ್, ಅದೇ 3 ಎಲಿಮೆಂಟ್ಸ್ ಇದ್ರೆ 2 ಕ್ಯೂಬ್, 4 ಎಲಿಮೆಂಟ್ಸ್ ಇದ್ರೆ 2 ಪವರ್ 4 ಆ ತರ. ಈ 4 ಅಲ್ಲಿ ಒಂದು ಎಂಟಿ ಸೆಟ್ ಅಂದ್ರೆ 0 ಎಲಿಮೆಂಟ್ಸ್ ಇರೋದು, ಎರಡೇನು 1 ಎಲಿಮೆಂಟ್ ಇರೋದು, ಒಂದು 2 ಎಲಿಮೆಂಟ್ಸ್ ಇರೋದು ಈ ಸೆಟ್ ಪ್ರಕಾರ. ಅದೇ ತರ ಸೆಟ್ ಅಲ್ಲಿ 1 2 3 4 5 6 ಇದ್ರೆ 0 ಎಲಿಮೆಂಟ್ಸ್ ಇರೋ ಸಬ್ಸೆಟ್ ಒಂದಿರುತ್ತೆ, 1 ಎಲಿಮೆಂಟ್ ಇರೋ ಸಬ್ಸೆಟ್ಸ್ 1 2 3 4 5 6 ಇರುತ್ತೆ. ಅರ್ಥ ಆಗ್ತಿದೆ? ಸಬ್ಸೆಟ್ಸ್ ನಾವು ಬರ್ದಿದಾಗ ಇದಕ್ಕೆ ಯಾವ ತರ ಬರಬೇಕು ಜನರಲಿ, ಎಂಟಿ ಸೆಟ್, ಓಕೆ, ಸೆಟ್ 1, ಸೆಟ್ 2, ಈ ತರ ಸೆಟ್ 4, ಸೆಟ್ 5, ಸೆಟ್ 6, ಆಮೇಲೆ ಕಾಂಬಿನೇಷನ್ ಸೆಟ್ 1,2, ಈ ತರ ಕಾಂಬಿನೇಷನ್ಸ್ ಬರುತ್ತಲ್ಲ. ಅದರಲ್ಲಿ 0 ಎಲಿಮೆಂಟ್ ಇರೋದು ಒಂದಿರುತ್ತೆ, ಈ ಸಿಂಗಲ್ ಎಲಿಮೆಂಟ್ ಇರೋವು 6 ಇರುತ್ತೆ. ಓಕೆ, ಬಟ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಫಾರ್ಮುಲಾ ಏನು? ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ 2 ಪವರ್ n ಆಫ್ a ತಾನೆ. ಅಂದ್ರೆ ಎಷ್ಟು? 2 ಪವರ್ 6. 2 ಪವರ್ 6 ಅಂದ್ರೆ 64. ಟೋಟಲ್ 64 ಇರುತ್ತೆ. ಆ 64 ಅಲ್ಲಿ ನಮ್ಗೆ ಏನ್ ಬೇಕು? ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಆದ್ರೂ ಇರಬೇಕು. ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1 ಎಲಿಮೆಂಟ್ ಇರೋದು ಬೇಡ, 0 ಎಲಿಮೆಂಟ್ ಇರೋದು ಬೇಡ. ಅಂದ್ರೆ ಈ 1 ಎಲಿಮೆಂಟ್ ಇರೋದು 0 ಎಲಿಮೆಂಟ್ ಇರೋದು ಟೋಟಲ್ ಅಲ್ಲಿ ತೆಗೆದಿದ್ರೆ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಇರುತ್ತೆ. 1 ಎಲಿಮೆಂಟ್ ಇರೋದು 1 ಎಲಿಮೆಂಟ್ ಇರೋದು 6, 0 ಎಲಿಮೆಂಟ್ ಇರೋದು 1. ಸೊ ಟೋಟಲ್ 7 ರಿಮೂವ್ ಮಾಡಿದ್ರೆ 64 - 7 57 ಇಸ್ ದ ಆನ್ಸರ್. ಆಪ್ಷನ್ ಬಿ. ಓಕೆನಾ ಗೈಸ್? ಕ್ಯಾಪಿಟಲ್ ಎ ಈಕ್ವಲ್ ಟು 1 2 3 4 5 6 ಅಂದ್ರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಕೇಳಿದ್ರೆ 2 ಪವರ್ 6 64. ಬಟ್ ಅವ್ರು ಏನ್ ಕೇಳ್ತಿದ್ದಾರೆ? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ವಿಚ್ ಕಂಟೈನ್ಸ್ ಅಟ್ ಲೀಸ್ಟ್ 2 ಇರಬೇಕು. ಅಟ್ ಲೀಸ್ಟ್ 2 ಇರಬೇಕು. ಅಂದ್ರೆ 1 0 ಇರೋ ಸಬ್ಸೆಟ್ಸ್ ಬೇಡ, ಅದನ್ನೇ ನಾವು ರಿಮೂವ್ ಮಾಡಿದ್ವಿ. ಓಕೆ, ಇದು 2020 ಕ್ವೆಶ್ಚನ್. ಇದು ಕೂಡ ಈಸಿನೇ. ನೆಕ್ಸ್ಟ್ 2021 ಕ್ವೆಶ್ಚನ್. In a certain town, 65% of families own cell phones, 15,000 families own scooter, and 15% families own both. Okay, taking into consideration that the families own at least one of the two, the total number of families. Okay, so ಇಷ್ಟು ಫ್ಯಾಮಿಲೀಸ್ ಈ ತರ ಸೆಲ್ ಫೋನ್ಸ್ ಸ್ಕೂಟರ್ ಯೂಸ್ ಮಾಡ್ತಿದ್ರೆ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟಿದ್ದಾರೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಜನರಲಿ ಫಾರ್ಮುಲಾ ಏನಂದ್ರೆ, ಈಗ ಸೆಲ್ ಫೋನ್ಸ್ ನ ಇದನ್ನ ಸಿ ಅಂತ, ಸ್ಕೂಟರ್ ನ ಎಸ್ ಅಂತ ಅನ್ಕೊಂಡಿದ್ರೆ ಎನ್ ಆಫ್ ಸಿ ಯೂನಿಯನ್ ಎಸ್ ಎಷ್ಟು ಫಾರ್ಮುಲಾ? ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎಸ್ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಸ್. ಬಟ್ ಇದೇನು, ಇದು ಅಟ್ ಲೀಸ್ಟ್ 1 ಅಲ್ವಾ? ಅಟ್ ಲೀಸ್ಟ್ 1 ಫ್ಯಾಮಿಲೀಸ್, ಅದನ್ನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಫೈಂಡ್ ಔಟ್ ಮಾಡ್ಬೇಕು. ಆ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಎನ್ ಆಫ್ ಸಿ ಎಷ್ಟು? 65% ಫ್ಯಾಮಿಲೀಸ್. 65% ಅಂದ್ರೆ 65/100 ಇಂಟು ಎಕ್ಸ್. ಓಕೆ, ಅಂದ್ರೆ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಅಲ್ಲಿ 65% ಆಫ್ ದಿ ಫ್ಯಾಮಿಲೀಸ್ ಓನ್ ಸೆಲ್ ಫೋನ್ಸ್. ಓಕೆ, ಪ್ಲಸ್ ಎನ್ ಆಫ್ ಎಸ್ ಸ್ಕೂಟರ್ ಎಷ್ಟು? 15,000 ಮೈನಸ್ ಸಿ ಇಂಟರ್ಸೆಕ್ಷನ್ ಬೋತ್ ಎಷ್ಟು? 15%. 15% ಅಂದ್ರೆ 15/100 ಇಂಟು ಎಕ್ಸ್. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 65x/100 ಮೈನಸ್ 15x/100. 65 ಮೈನಸ್ 15 ಅಂದ್ರೆ 50x/100 ಪ್ಲಸ್ 15,000. ಓಕೆ, ಸೊ ಇದೇನಾಗುತ್ತೆ? 50/100 ಅಂದ್ರೆ 1/2 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 1/2x ಪ್ಲಸ್ 15,000. ಈಗ ಈ ಪ್ಲಸ್ 1/2 ಲೆಫ್ಟ್ ಸೈಡ್ ಬಂದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 1/2 ಎಕ್ಸ್ ಈಕ್ವಲ್ ಟು 15,000. ಎಕ್ಸ್ ಮೈನಸ್ 1/2 ಎಕ್ಸ್ ಅಂದ್ರೆ 1/2 ಎಕ್ಸ್ ಅಂದ್ರೆ x/2 ಇಸ್ ಈಕ್ವಲ್ ಟು 15,000. ಅವಾಗ ಎಕ್ಸ್ ಏನಾಗುತ್ತೆ? 2 ಇಂಟು 15, ಎಕ್ಸ್ ಇಸ್ ಈಕ್ವಲ್ ಟು 30,000 ಫ್ಯಾಮಿಲೀಸ್. ಅಂದ್ರೆ ಟೋಟಲ್ ಓವರ್ ಆಲ್ ಇರೋದು 30,000 ಫ್ಯಾಮಿಲೀಸ್. ಅದರಲ್ಲಿ 65% ಸೆಲ್ ಫೋನ್ಸ್ ಇದಾವೆ, 15,000 ಮೆಂಬರ್ಸ್ಗೆ ಫ್ಯಾಮಿಲಿ ಸ್ಕೂಟರ್ ಇದೆ. ಬೋತ್ 15% ಫ್ಯಾಮಿಲೀಸ್ ಓನ್ ಬೋತ್. ಓಕೆ, ನೆಕ್ಸ್ಟ್ ಎ ಅಂಡ್ ಬಿ ಆರ್ ನಾನ್ ಸಿಂಗಲ್ಟನ್ ಸೆಟ್ಸ್
and n of a cross b equal to 35. n of a cross b 35 if b is subset to a. b subset to a ಅಂದ್ರೆ b ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ಕೂಡ a ಅಲ್ಲಿ ಇರುತ್ತೆ. ಓಕೆ, ಅಂದ್ರೆ ಈಗ ಯಾವುದು ಜಾಸ್ತಿ ತಗೋಬೇಕಂದ್ರೆ n of a ಜಾಸ್ತಿ ತಗೋಬೇಕು. ಜನರಲಿ n of a cross b ಅಂದ್ರೆ ಆಕ್ಚುಲಿ a cross b ಫಾರ್ಮುಲಾ n of a into n of b. ಓಕೆ, n of a into n of b 35. ಈಗ ಯಾವ್ದೆರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 35 ಬರುತ್ತೆ? ಆಕ್ಚುಲಿ 1 ಇಂಟು 35 ಕೂಡ 35 35 ಇಂಟು 1 ಕೂಡ 35, 5 ಇಂಟು 7 ಕೂಡ 35, 7 ಇಂಟು 5 ಕೂಡ 35. ಅವರು ನಾನ್ ಸಿಂಗಲ್ಟನ್ ಸೆಟ್ ಅಂದ್ರೆ 1 ಇರೋ ಸೆಟ್ಸ್ ಬೇಡ, ಐದರ್ 5 ಕ್ರಾಸ್ 7 ಆಗಬೇಕು ಇಲ್ಲ 7 ಕ್ರಾಸ್ 5 ಆಗಬೇಕು. ಓಕೆ, ಬಟ್ ಏನು ಬಿ ಸಬ್ಸೆಟ್ ಎ ಅಂದ್ರೆ ಬಿ ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ಎ ಅಲ್ಲಿ ಇರುತ್ತೆ. ಅಂದ್ರೆ ಎ ಅನ್ನೋದು ಜಾಸ್ತಿ ಅಂದ್ರೆ 7 ಇಂಟು 5 ಕನ್ಸಿಡರ್ ಮಾಡಬೇಕು. ಅಂದ್ರೆ ಎನ್ ಆಫ್ ಎ ಎಷ್ಟು 7 ಅಂತ ಕನ್ಸಿಡರ್ ಮಾಡಬೇಕು, ಎನ್ ಆಫ್ ಬಿ ಎಷ್ಟು 5 ಅಂತ ಕನ್ಸಿಡರ್ ಮಾಡಬೇಕು. ಈ ಕಂಡೀಷನ್ ಪ್ರಕಾರ ಅವ್ರು ಕೇಳ್ತಿದ್ದು ಎನ್ ಆಫ್ ಎ ಸಿ ಎನ್ ಆಫ್ ಬಿ, ಎನ್ ಆಫ್ ಎ ಸಿ ಎನ್ ಆಫ್ ಬಿ. ಎನ್ ಆಫ್ ಸಿ ಎ ಎಷ್ಟಾಗುತ್ತೆ 7c5. 7c5 ಹೇಗೆ ಸಿಂಪ್ಲಿಫೈ ಮಾಡ್ತೀವಿ? 7 ಇಂಟು 6 ಇಂಟು 5 ಇಂಟು 4 ಇಂಟು 3. 7 ನ 5 ಟೈಮ್ಸ್ ಡಿಕ್ರೀಸ್ ಮಾಡಬೇಕು. 1 2 3 4 5 ಡಿವೈಡೆಡ್ ಬೈ 5 ಕೂಡ ಡಿಕ್ರೀಸ್ ಮಾಡಬೇಕು. 5 4 3 2 1. ಸೊ 5 4 3 5 4 3 ಕ್ಯಾನ್ಸಲ್. 2 1s are 2 3s are 7 3s are total 21. ಸೊ ಆಪ್ಷನ್ ಡಿ. ಓಕೆ, 7c5 ನ ಈ ತರ ಕೂಡ ಬರಿಬಹುದು. 7 ನ 5 ಟೈಮ್ಸ್ ಡಿಕ್ರೀಸ್ ಮಾಡಿ ಡಿವೈಡೆಡ್ ಬೈ ಈ 5 ಕೂಡ ಡಿಕ್ರೀಸ್ ಮಾಡಬೇಕು. ಇನ್ನೊಂದು ಶಾರ್ಟ್ ಕಟ್ ಏನಂದ್ರೆ 7c5 ನ 7c2 ಅಂತ ಕೂಡ ಬರಿಬಹುದು. 7 ಮೈನಸ್ 5 2. 7c2 ಅಂದ್ರೆ ಹೇಗೆ 7 ಇಂಟು 6 ಬೈ 2. 2 1s are 2 3s are 3 7s are 21. ಆ ತರ ಆದ್ರೂ ಕೂಡ ಮಾಡ್ಕೋಬಹುದು. ಓಕೆ, ಇದು 2021. ನೆಕ್ಸ್ಟ್ 2020 ಸೆಕೆಂಡ್ ಕ್ವೆಶ್ಚನ್ ಏನಂದ್ರೆ ಇಫ್ ದಿ ಸೆಟ್ ಎಕ್ಸ್ ಕಂಟೈನ್ಸ್ 7 ಎಲಿಮೆಂಟ್ಸ್, ಸೆಟ್ ಎಕ್ಸ್ ಅಲ್ಲಿ 7 ಎಲಿಮೆಂಟ್ಸ್ ಇದಾವೆ, ಸೆಟ್ ವೈ ಅಲ್ಲಿ 8 ಎಲಿಮೆಂಟ್ಸ್ ಇದಾವೆ, ದೆನ್ ನಂಬರ್ ಆಫ್ ಬೈಸೆಕ್ಷನ್ಸ್ ಫ್ರಮ್ ಎಕ್ಸ್ ಟು ವೈ. ಓಕೆ, ಇದರಲ್ಲಿ 7 ಎಲಿಮೆಂಟ್ಸ್ ಇದಾವೆ, ಇದರಲ್ಲಿ 8 ಎಲಿಮೆಂಟ್ಸ್ ಇದಾವೆ. ಲೆಟ್ ಇಟ್ ಬಿ ಎ, ಲೆಟ್ ಇಟ್ ಬಿ ಬಿ ಅಂತ ಅನ್ಕೊಳ್ಳಿ. ಇದರಲ್ಲಿ 7 ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ, ಇದರಲ್ಲಿ 8 ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. ಬಟ್ ಅವ್ರು ಕೇಳ್ತಿದ್ದೇನು ನಂಬರ್ ಆಫ್ ಬೈಸೆಕ್ಷನ್ಸ್. ಬೈಸೆಕ್ಷನ್ ಅಂದ್ರೆ ಜನರಲಿ ಫಸ್ಟ್ ಆಫ್ ಆಲ್ ಕಂಡೀಷನ್ ಏನಾಗಬೇಕಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ. ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಬಿ ಅಲ್ಲಿ ಕೂಡ ಅಷ್ಟೇ ಎಲಿಮೆಂಟ್ಸ್ ಇರುತ್ತೆ, ಅವಾಗೆ ಬೈಸೆಕ್ಷನ್ ಅನ್ನೋದು ಪಾಸಿಬಲ್ ಆಗುತ್ತೆ. ಸೊ ಎ ಅಲ್ಲಿ ಬಿ ಅಲ್ಲಿ ನಾಟ್ ಈಕ್ವಲ್ ಇದೆ, 7 ಇದೆ, ಇದರಲ್ಲಿ 8 ಇದೆ. ಸೊ ನಂಬರ್ ಆಫ್ ಬೈಸೆಕ್ಷನ್ಸ್ ಅನ್ನೋದು ಪಾಸಿಬಲ್ ಇಲ್ಲ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2022 ಅಲ್ಲಿ ಇನ್ನೂ 2 ಕ್ವೆಶ್ಚನ್ಸ್ ಇದಾವೆ. If capital A is equal to 1 2 3 so on up to 10, then number of subsets of A containing only odd numbers. Okay, so generally formula number of subsets andre number of subsets equal to 2 power n of A. ಅವ್ರು ಕೊಟ್ಟಿದ್ದು A ಅಲ್ಲಿ 10 ಎಲಿಮೆಂಟ್ಸ್ ಇದಾವೆ ಅಂದ್ರೆ 2 power 10 ಎಷ್ಟು 1024 ಆಗಬೇಕು ಜನರಲಿ. ಬಟ್ ಅವರು ಏನ್ ಕೇಳ್ತಿದ್ದಾರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂದ್ರೆ 1 2 3 4 5 6 7 8 9 10 ಅಂತ ಕೊಟ್ಟಿದೆ. ಆ 10 ಅಲ್ಲಿ ನಮಗೆ ಓನ್ಲಿ ಸೆಟ್ ಕಂಟೈನ್ಸ್ ಓನ್ಲಿ ಆಡ್ ನಂಬರ್ಸ್ ಅಂದ್ರೆ 1 ಇಂದ 3 ಇಂದ 5 ಇಂದ 7 ಇಂದ 9 ಇಂದ ಈ 5 ನಂಬರ್ಸ್ ಇಂದ ಅಷ್ಟೇ ಸಬ್ಸೆಟ್ಸ್ ಬೇಕು. ಇಷ್ಟು 5 ನಂಬರ್ಸ್ ಇದಾವೆ. 2 power 5 is equal to 32 is the answer. ಸೊ ಇದು 32. ಓಕೆ, ಸೊ ಸೇಮ್ ಅದೇ ಸೆಟ್ ಇಂದ ಅವರು ಡಿಫರೆಂಟ್ ಕ್ವೆಶ್ಚನ್ಸ್ ಕೇಳಬಹುದು. ಯಾವ ತರ ಅಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ of a set contains at least or else containing multiples of 3 ಅಂದ್ರೆ ಅವಾಗ ಎಷ್ಟು ನಂಬರ್ಸ್ ತಗೋಬೇಕು? ಇದರಲ್ಲಿ 3 6 9 ಮೂರೇ ತಗೋಬೇಕು. ಅವಾಗ ಏನಾಗುತ್ತೆ 2 power 3 ಅಂದ್ರೆ 8. ಓಕೆ, ಆ ತರ ನಾವು ಕ್ವೆಶ್ಚನ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅರ್ಥ ಆಗಿದೆಲ್ಲ? ನೆಕ್ಸ್ಟ್ ಕ್ವೆಶ್ಚನ್, ಸಪೋಸ್ ದಟ್ ದಿ ನಂಬರ್ ಆಫ್ ಎಲಿಮೆಂಟ್ ಇನ್ ಸೆಟ್ ಎ ಈಸ್ ಪಿ, ಸ್ಮಾಲ್ ಪಿ, number of elements in set B is q. Okay, n of a p, n of b q, and the number of elements in a cross b is 7. Okay, n of a cross b is to 7. n of a cross b formula n of a into n of b which is equal to 7. ಅಂದ್ರೆ ಯಾವ ಪಾಸಿಬಿಲಿಟಿ ಯಾವೆರಡು ಮಲ್ಟಿಪ್ಲೈ ಮಾಡಿದ್ರೆ 7 ಬರುತ್ತೆ? ಐದರ್ 1 ಇಂಟು 7 ಮಾಡಬೇಕಿಲ್ಲ 7 ಇಂಟು 1 ಮಾಡಬೇಕು. ಓಕೆ, ಸೊ ಈಗ 1 ಇಂಟು 7 ತಗೊಂಡಿದ್ರೆ 7 ಇಂಟು 1 ತಗೊಂಡಿದ್ರು ಕೂಡ
ಫಾರ್ ಎಕ್ಸಾಂಪಲ್ ಪಿ ವ್ಯಾಲ್ಯೂ 1 ಕ್ಯೂ ವ್ಯಾಲ್ಯೂ 7 ಅಂತ ಅನ್ಕೊಂಡಿದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬೇಕು. ಅಂದ್ರೆ 1 ಸ್ಕ್ವೇರ್ 1 ಪ್ಲಸ್ 7 ಸ್ಕ್ವೇರ್ 49. 1 ಪ್ಲಸ್ 49 ಆನ್ಸರ್ ಇಸ್ 50. ಓಕೆ, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ವ್ಯಾಲ್ಯೂ. ನೆಕ್ಸ್ಟ್, ವಿಚ್ ಆಫ್ ಇದು ಲಾಸ್ಟ್ ಇಯರ್ ಕ್ವಶನ್ 2020 ಥರ್ಡ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಂಟಿ ಸೆಟ್. ಎಂಟಿ ಸೆಟ್ ಅಂದ್ರೆ ಈ ಫಸ್ಟ್ ಆಪ್ಷನ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ 1 ಈ ಕಡೆ ಹೋದ್ರೆ -1, ಎಕ್ಸ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ -1, ಇದು ಇರೋದಿಲ್ಲ, ಅದು ಎಂಟಿ ಸೆಟ್. ಇನ್ನೊಂದು ಎಕ್ಸ್ ಸ್ಕ್ವೇರ್ -9 ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ -3 ಆಗುತ್ತೆ. ಓಕೆ, ಇದು ಎಂಟಿ ಸೆಟ್ ಆಗಲ್ಲ, ಇದು ಮಾತ್ರ ಎಂಟಿ ಸೆಟ್ ಆಗುತ್ತೆ. ಇದು ಕೂಡ ಅಷ್ಟೇ ಕ್ವಾಡ್ರಾಟಿಕ್ ಈಕ್ವೇಶನ್ ಪಾಸಿಬಲ್, ಇದು ಕೂಡ ಇದು ಎಂಟಿ ಸೆಟ್ ಅಲ್ಲ, ಫಸ್ಟ್ ಆಪ್ಷನ್ ಅಷ್ಟೇ ಎಂಟಿ ಸೆಟ್. ಓಕೆ, ಸೊ ಗೈಸ್, ದೀಸ್ ಆರ್ ದ ಕ್ವಶನ್ಸ್ ವಿ ಗಾಟ್ ಫ್ರಮ್ 2014 ಟು 2023. 14 ಇಂದ 2023 ತನಕ ಮಾಡಿದ್ವಿ. ಬಟ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಆಗಿ ಡೈಲಿ ಅಪ್ಡೇಟ್ಸ್ ನೋಡ್ತಾ ಇರಿ. ಸೊ ಚಾಪ್ಟರ್ ಬೈ ಚಾಪ್ಟರ್ ಒಂದೊಂದು ಚಾಪ್ಟರ್ ವಿಡಿಯೋಸ್ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಡೈಲಿ. ಸೊ ನೀವು ಫಸ್ಟ್ PUC ಫಸ್ಟ್ ಚಾಪ್ಟರಿಂದ ಸೆಕೆಂಡ್ ಇಯರ್ LPP ತನಕ ಪ್ರೊಬಬಿಲಿಟಿ ತನಕ ಕೂಡ ನಾನು ಚಾಪ್ಟರ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು 10 ಮಾಡಲ್ ಪೇಪರ್ಸ್ನ ನೀವು ಪ್ರಿಪೇರ್ ಆಗಿದ್ರೆ KCETಗೆ ಪ್ರಿಪರೇಷನ್ ಸಾಕಾಗುತ್ತೆ. Hope for the best. Thank you for watching. See the next video. Thank you.